ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುವಂತ ಸಮಯ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ನಾಳೆ ಸೆಪ್ಟೆಂಬರ್ 1ರಿಂದನೇ ಗೃಹಲಕ್ಷ್ಮಿಯರಿಗೆ 12ನೇ ಕಂತಿನ ಹಣ ಜಮಾ. ಇದರ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಯಾವ ಜಿಲ್ಲೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಬರ್ತಾ ಇದೆ, ಯಾರಿಗೆಲ್ಲ ಮೊದಲು 12ನೇ ಕಂತಿನ ಹಣ ಜಮಾ ಆಗುತ್ತೆ, ಮತ್ತೆ ಇನ್ನು 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಯಾಕಂದ್ರೆ 11 ಪ್ಲಸ್ 12ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಈ ಒಂದು ಎಲ್ಲ ಗುಡ್ ನ್ಯೂಸ್ ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು 11ನೇ ಕಂತಿನ ಹಣ ಈಗ ಬಿಡುಗಡೆ ಆಗಿ 15 ದಿನಗಳ ಕಾಲ ಕಳೆದಿದೆ. ಆದ್ರೂ ಕೂಡ ಇನ್ನೂ 12ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ನಿಮಗೆ ಗೊತ್ತು. 11ನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು 4-5 ದಿನಗಳಲ್ಲಿ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕಾರಣಾಂತರಗಳಿಂದ ಆ ಒಂದು ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಜನರ ಖಾತೆಗೆ ತಲುಪಿಲ್ಲ. ಯಾಕಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ಕಾರದ ಇತರೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ಒಂದು ಕಾರಣಗಳಿಂದಾಗಿ 12ನೇ ಕಂತಿನ ಹಣ ನಿಮಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಈಗ ಈ ಒಂದು 12ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೀಗ ಬಂದಿರುವಂತ ಹೊಸ ಅಪ್ಡೇಟ್. ಯಾಕಂದ್ರೆ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ, 12ನೇ ಕಂತಿನ ಹಣ ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ 12ನೇ ಕಂತಿನ ಹಣ ಬಂದಿಲ್ಲ. ಕೊನೆಗೂ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನೋದು ಸಿಕ್ಕೇ ಬಿಡ್ತು. 12ನೇ ಕಂತಿನ ಹಣ ನಾಳೆಯಿಂದನೇ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ಕೊಟ್ಟಿರುವಂತದ್ದು. ನೀವು ಎಲ್ಲ ಕಾಯ್ತಿರುವುದು 12ನೇ ಕಂತಿನ ಹಣಕ್ಕಾಗಿ. ನಿಮಗೆ ಗೊತ್ತಿದೆ ಸ್ನೇಹಿತರೆ, ಈಗ ನಿಮಗೆ ಏನಪ್ಪಾ ಅಂತಂದ್ರೆ, ಈಗ ಆಗಸ್ಟ್ ತಿಂಗಳದಂದ್ರೆ 13ನೇ ಕಂತಿನ ಹಣ ಬರಬೇಕು, ಮತ್ತೆ ಈಗ ಸೆಪ್ಟೆಂಬರ್ ಅಂತಂದ್ರೆ ನಿಮಗೆ 14ನೇ ಕಂತಿನ ಹಣ ಬರಬೇಕು. ಆದ್ರೆ ನಿಮಗೆ ಬಂದಿರೋದು ಕೇವಲ 11ನೇ ಕಂತಿನ ಹಣ ಮಾತ್ರ. ಈಗ ಇನ್ನು 3 ಕಂತುಗಳ ಹಣ ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ನಿಮಗೆ 12ನೇ ಕಂತಿನ ಹಣ ಬರೋದಕ್ಕೆ ಲೇಟ್ ಆಯ್ತು. ಸೊ ಈಗ ಈ ಒಂದು 12ನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ 13 ಮತ್ತು 14ನೇ ಕಂತಿನ ಹಣ ಒಂದು ಹೊಸ ಅಪ್ಡೇಟ್ ಕೂಡ ಇದೆ. ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ತದನಂತರ 12ನೇ ಕಂತಿನ ಹಣ ಯಾವ ರೀತಿ ಬಿಡುಗಡೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ 13ನೇ ಕಂತಿನ ಹಣ ಅನ್ನೋದು ಏನಿದೆ, ಸೆಪ್ಟೆಂಬರ್ ನಿಮಗೆ 2ನೇ ವಾರದಿಂದ ಅಂದ್ರೆ ಮೊದಲನೇ ವಾರದವರೆಗೂ ನಿಮಗೆ ಈ ಒಂದು 12ನೇ ಕಂತಿನ ಹಣ ಬರುತ್ತೆ. ಅಂದ್ರೆ 2ನೇ ವಾರದಲ್ಲಿ ನಿಮಗೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಂತೆ. ಮತ್ತೆ 14ನೇ ಕಂತಿನ ಹಣ ಏನಿದೆ, ಸೆಪ್ಟೆಂಬರ್ ತಿಂಗಳಲ್ಲೇ ಈ ಒಂದು 14ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಈಗ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಿ ಸಾರ್ ಅಂತ ಕೇಳ್ತಾ ಇದ್ದಾರೆ. ಬಹಳಷ್ಟು ಮಂದಿ ಜಿಲ್ಲೆಗಳ ಹೆಸರುಗಳನ್ನ ತಿಳಿಸ್ತಾ ಇದ್ದಾರೆ, ನಮ್ಗೆ ಇನ್ನು 12ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಈಗ ಏನಪ್ಪಾ ಅಂತಂದ್ರೆ, ಇವತ್ತ ಎಷ್ಟೊತ್ತಿದ್ರು ಈ ಒಂದು ಟೆಕ್ನಿಕಲ್ ಇಶ್ಯೂ ಏನಿದೆ, ಇವತ್ತ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರಂತೆ. ಆದಷ್ಟು ನಿಮಗೆ ಹಣವನ್ನ ಜಲ್ದಿ ಬಿಡುಗಡೆ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಿಮಗೆ ಮೇ ಬಿ ನಿಮಗೆ ಸೆಪ್ಟೆಂಬರ್ 1 ನಾಳೆಯಿಂದ ನಿಮಗೆ ಹಣ ಬಿಡುಗಡೆ ಆಗ್ಬೇಕು. ಆಕ್ಚುಲಿ ಅಂದ್ರೆ ನಿಮಗೆ ಇವತ್ತೆಲ್ಲ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಾಳೆಯಿಂದನೇ ಈ ಒಂದು ಸೆಪ್ಟೆಂಬರ್ 1ನೇ ತಾರೀಕಿಂದ 12 ಮತ್ತೆ 11ನೇ ಕಂತಿನ ಹಣ ಪೆಂಡಿಂಗ್ ಇದ್ದವ್ರಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾಳೆ ಸಂಡೇ ಇದೆ. ಸಂಡೇ ಇರೋದ್ರ ಕಾರಣ ನಿಮಗೆ ನಾಳೆ ಹಣ ಬರುವಂತ ಸಾಧ್ಯತೆ ಕಡಿಮೆ ಇದೆ ಅಂತ ನಮಗೆ ತಿಳಿದು ಬಂದಿರುವಂತದ್ದು. ಅಂದ್ರೆ ನಿಮಗೆ ಮಂಡೆಯಿಂದ ಏನಿದೆ, ಸೋಮವಾರದಿಂದ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ 100% ಆಗಿ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಇಲ್ಲಿ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆಗೆ ಏನು ಈ ಒಂದು ಹಣ ಯಾಕೆ ಇನ್ನೂ ಹೋಗ್ತಾ ಇಲ್ಲ, ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿ ಅಂತ ಒಂದು ತರಾಟೆಗೆ ತೆಗೆದುಕೊಂಡಿದ್ರು. ಸೊ ಅದಕ್ಕಾಗಿ ಈಗ ಪ್ರಾಸೆಸ್ ನ ಜಲ್ದಿ ಕ್ಲಿಯರ್ ಆಗಿ ಮಾಡಿ ಹಣವನ್ನ ಬಿಡುಗಡೆ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿಮಗೆ ಏನಪ್ಪಾ ಅಂತಂದ್ರೆ, ಈಗ ಸೆಪ್ಟೆಂಬರ್ ತಿಂಗಳಿನಿಂದ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಿಮ್ಮ ಖಾತೆಗಳಿಗೆ ಎಲ್ಲರಿಗೂ 12ನೇ ಕಂತಿನ ಹಣ ಒಂದು ವಾರದ ತನಕ ನಿಮಗೆ ಜಮಾ ಆಗ್ತಾನೆ ಇರುತ್ತೆ. ಅಂದ್ರೆ ಸೋಮವಾರದಿಂದನೇ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮಾ ಆಗುತ್ತೆ. ಯಾರಿಗೆ 11ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 2 ಕಂತುಗಳ ಹಣ ಜಮಾ ಆಗುತ್ತೆ. ಮತ್ತೆ 13ನೇ ಕಂತಿನ ಹಣ ಸ್ವಲ್ಪ ಪ್ರಾಸೆಸ್ ಲೇಟ್ ಆಗಿರುತ್ತೆ, ನೀವು 2ನೇ ವಾರದವರೆಗೂ ನೀವು ಕಾಯ್ಬೇಕಾಗುತ್ತೆ. ಸೊ ಹಾಗಾದ್ರೆ ನಿಮಗೆ ಮೇ ಬಿ ಹೇಳಕ್ ಆಗೋದಿಲ್ಲ. ಮತ್ತೆ ಏನಾದ್ರು ಇವತ್ತ ನಿಮಗೆ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆಯ್ತಪ್ಪ ಅಂತಂದ್ರೆ ಇವತ್ತ ನಿಮಗೆ ಹಣ ರಿಲೀಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ವೇಟ್ ಮಾಡ್ಬೇಕು ನೀವು. ಜಸ್ಟ್ ಏನಪ್ಪಾ ಅಂದ್ರೆ, ಇಷ್ಟು ದಿನಗಳ ಕಾಲ ವೇಟ್ ಮಾಡಿದಿರಾ, ಇನ್ನೂ ಒಂದು 2 ದಿನಗಳ ಕಾಲ ವೇಟ್ ಮಾಡಿದ್ರೆ ನಿಮಗೆ ಈ ಒಂದು 12ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಯಾರಿಗಾದ್ರೂ ಹಣ ಬಂತಂದ್ರೆ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಯಾರಿಗೆ 12ನೇ ಕಂತಿನ ಹಣ ಬಂದಿದೆ ಅಂತ. ಮತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ 12ನೇ ಕಂತಿನ ಹಣ ಪ್ರತಿಯೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಜಸ್ಟ್ ವೇಟ್ ಮಾಡ್ಬೇಕಷ್ಟೇ.